ಉಪ್ಪಿ ವರ್ಸಸ್ ಉರ್ಸಿ ಉಪ್ಪಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ದೀವಿ ಇವತ್ತಿನ ವಿವಾದದ ಬಗ್ಗೆ. ಮುನಿರತ್ನಂ ನಾಯ್ಡು ಅವರು ಕಠಾರಿ ವೀರ, ಒಂದು ರೀತಿಯಿಂದ ಅವರು ಕಠಾರಿ ವೀರನೇ, ಯಾಕೆಂದರೆ ಕಠಾರಿ ತೊಗೊಂಡು ಹೊಡೆದಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅವ್ರು ನಮ್ಮೊಂದಿಗಿದ್ದಾರೆ ಮತ್ತು ಗಾಡ್ ಫಾದರ್ ಮಂಜು ನಮ್ಮೊಂದಿಗಿದ್ದಾರೆ. ಸೊ ಇನ್ನು ಕೆ ವಿ ಚಂದ್ರಶೇಖರ್ ನಮ್ಮೊಂದಿಗೆ ನೇರವಾಗಿ ಸಂಪರ್ಕಲಿದ್ದಾರೆ. ಸೊ ಕೆ ವಿ ಚಂದ್ರಶೇಖರ್ ಅವ್ರಿಗೆ ನೇರವಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಈವರೆಗೆ ನಾವು ಮಾತಾಡಿದಾಗ ಮುನಿರತ್ನಂ ನಾಯ್ಡು ಕೇಳಿದ ಪ್ರಶ್ನೆ ಒಂದೇ, ನಮ್ಮ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅನುಪಸ್ಥಿತಿಯಲ್ಲಿ ಹೇಗೆ ನಿರ್ಧಾರ ಕೈಗೊಂಡ್ರಿ ನೀವು ಅನ್ನೋದು ಅವ್ರ ಪ್ರಶ್ನೆ. ಚಂದ್ರಶೇಖರ್ ಅವರೇ ದಯವಿಟ್ಟು ಇದಕ್ಕೆ ಆನ್ಸರ್ ಮಾಡ್ಬೇಕು ತಾವು. ಸರ್, ಈಗ ನಮಗೆ ಮೊದಲು ಗಾಡ್ ಫಾದರ್ ಚಿತ್ರದ ನಿರ್ಮಾಪಕ ಮಂಜು ಅವರು ಒಂದು ಪತ್ರವನ್ನು ಕೊಟ್ಟಿದ್ರು. ಅವರು ಕಟಾರಿ ವೀರ ಚಿತ್ರ ಬಿಡುಗಡೆ ಮಾಡಬಾರ್ದು, ನನ್ನ ಚಿತ್ರ ಬಿಡುಗಡೆ ಮಾಡಬೇಕು ಅಂತ ಒಂದು ಲೆಟರ್ ಕೊಡಿ ಅಂತ ಕೇಳಿದ್ರು. ಆದ್ರೆ ಮಂಜು ಅವರು ಕೊಟ್ಟಿದ್ದ ಲೆಟರ್ನ ಏಕಾಏಕಿ ಕೇಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಮಾಪಕರಾದಂಥ ಕಟಾರಿ ವೀರ ನಿರ್ಮಾಪಕರಾದ ಮುನಿರತ್ನ ಅವರು ಅವರಿಬ್ಬರನ್ನು ಬೆಳಿಗ್ಗೆ ನಾವು ಪದಾಧಿಕಾರಿಗಳು ಸಭೆ ಕರೆದಾಗ ಚರ್ಚೆ ಮಾಡ್ದು. ಅಲ್ಲಿ ಇಬ್ರು ನಂದು ಸಿದ್ಧತೆ ಆಗ್ತಾ ಇದೆ ಅನ್ನೋ ಮಾತು ವ್ಯಕ್ತ ಆಯ್ತು. ಒಬ್ಬ ವ್ಯಕ್ತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾಗ ನೀವು ಮಾಡಬೇಡಿ ಅಂತ ಹೇಳೋದಷ್ಟು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡು ಬೆಳಗ್ಗೆ ನಮ್ಮ ಸಾರಾ ಗೋವಿಂದ್ ಅವರು ನಮ್ಮ ನಿರ್ಮಾಪಕ ವಲಯದ ಕಾರ್ಯದರ್ಶಿಗಳಾಗಿದ್ರು. ಸೊ ಕಾರ್ಯದರ್ಶಿಗಳಾಗಿ ಇರೋ ದಿಸೆಯಿಂದ ಅವರು ಇದ್ರ ಬಗ್ಗೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ಕರೆಸಿದ್ದು ಮೀಟಿಂಗ್ನಲ್ಲಿ. ಇವತ್ತು ವಿಶೇಷ ಕಾರ್ಯಕಾರಿ ಸಮಿತಿ ಸಂಜೆ ಇದ್ದಿದ್ದ ಹಿನ್ನೆಲೆಯಿಂದ ಕಾರ್ಯಕಾರಿ ಸಮಿತಿನಲ್ಲಿ ಈ ಪ್ರಸ್ತಾಪಕ್ಕೆ ಬಂತು. ಅಲ್ಲಿ ಸುಮಾರು ಒಂದು ನಿರ್ಮಾಪಕ ವಲಯದಿಂದ ಇದ್ದಂತ ಸದಸ್ಯರುಗಳು ಸಭೆಯಲ್ಲಿ ಇದ್ರು. ಅವರು ಪ್ರಸ್ತಾಪ ಮಾಡಿ ಹೇಳಿದ್ದಿಷ್ಟೇ, ಈಗ ಒಬ್ರು ಬನ್ನಿ ಅಂದ್ರೆ ಒಬ್ರು ಕಷ್ಟ ಆಗುತ್ತೆ, ಯಾರು ಬನ್ನಿ ಯಾರು ಬರಬೇಡಿ ಅಂತ ಹೇಳೋದಕ್ಕೆ ಕಷ್ಟ. ಅದರಿಂದ ಒಂದು ಕೆಲಸ ಮಾಡೋಣ ಸರ್, ಯಾರು ಸೆನ್ಸಾರ್ ಸರ್ಟಿಫಿಕೇಟ್ ತಗೊಳ್ತೀನಿ ಅವ್ರಿಗೆ ಅವ್ರ ಭಾವನೆ ಇರುತ್ತೆ, ಅವ್ರು ಪಿಕ್ಚರ್ ಬಿಡುಗಡೆ ಮಾಡ್ಲಿ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಇದು ಕಾರ್ಯಕಾರಿ ಸಮಿತಿ ತೀರ್ಮಾನ. ಇಲ್ಲಿ ಈಗ ನಾವು ಅದೇ ಒಂದ್ ವೇಳೆ ಕಾರ್ಯಕಾರಿ ಸಮಿತಿ ಇದೇ ವಿಷಯ ಪ್ರಸ್ತಾಪ ಮಾಡಿ ಈ ರೀತಿ ತೀರ್ಮಾನ ಬಂದಾಗ ಮುನಿರತ್ನ ಅವರಾಗ್ಲಿ ಮಂಜು ಅವರಾಗ್ಲಿ ಕೂತ್ಕೊಂಡಿದ್ದಾಗ ನಾವು ಕೇಳೋದೇನು, ನಿಮ್ಮ ಚಿತ್ರ ತಯಾರಾಗಿದೆಯೇನಪ್ಪ, ಯಾವಾಗ ಬರ್ತೀರಿ, ಸ್ಪಷ್ಟವಾಗಿ ಹೇಳಿ, ಇಂಥ ತಾರೀಕಿನಲ್ಲಿ ನೀವೆಲ್ಲ ಸರ್ಟಿಫಿಕೇಟ್ ತಗೊಂಡು ಬರಕ್ ಸಾಧ್ಯ ಆಗತ್ತಾ ಅಂದಾಗ ಹೌದು ನಾನು ಖಂಡಿತವಾಗಿ ಬಂದೇ ಬರ್ತೀನಿ ಅಂತ ಒಂದು ಆಶ್ವಾಸನೆ ಅವರಿಂದ ಬಂದ ಮೇಲೆ ನಾವು ಇಲ್ಲ ನೀವು ಬರೋದ್ ಬೇಡ, ಈ ಚಿತ್ರ ಆದ್ಮೇಲೆ 100 ದಿವಸ ಬಿಟ್ಕೊಂಬ ಅಂತಂದ್ರೆ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ, ಕಷ್ಟ ಆಗತ್ತೆ. ವಾಣಿಜ್ಯ ಮಂಡಳಿ ಕೆಲಸ ಏನು ಹೇಳಿ ಚಂದ್ರಶೇಖರ್ ಹೋಗ್ಲಿ. ವಾಣಿಜ್ಯ ಮಂಡಳಿ ಏನ್ ಮಾಡುತ್ತೆ, ನಿಮಗೆ ದೂರು ಕೊಟ್ಟಾಗ ಏನ್ ಮಾಡ್ತೀರಿ ನೀವು? ಅವ್ರಿಗೆ ಕಷ್ಟ ಆಗುತ್ತೆ ಇವ್ರಿಗೆ ಕಷ್ಟ ಆಗುತ್ತೆ ಅಂತ ಬ್ಯಾಲೆನ್ಸ್ ಮಾಡ್ತಿರೋ ಅಥವಾ ಏನಾದ್ರು ನಿರ್ಧಾರ ಹೇಳ್ತಿರೋ? ಅಲ್ಲಲ್ಲ ನೀವ್ ಹೇಳೋದು ಅರ್ಥದಲ್ಲಿ ವಾಣಿಜ್ಯ ಮಂಡಳಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ವಾಣಿಜ್ಯ ಮಂಡಳಿ ಅವ್ರು ದುಡ್ಡು ಕೊಟ್ಟ ಮೇಲೆ ಕರೆದು ಕೇಳಿಲ್ವೇ? ಅದು ಕಾರ್ಯಕಾರಿ ಸಮಿತಿನ ಪ್ರಸ್ತಾಪ ಮಾಡಿ ಕಾರ್ಯಕಾರಿ ಸಮಿತಿ ತೀರ್ಮಾನ ತೆಗೆದುಕೊಂಡಿಲ್ವಾ? ಏನ್ ತೀರ್ಮಾನ ತಗೊಂಡಿದ್ರಿ? ಏಕಾಏಕಿ ಮಾಡ್ಬೇಕು ಅಂತ ಅರ್ಥ. ಈಗ ಅವರೇ ನಿಮ್ ಮುಂದೆ ಪ್ರಶ್ನೆ ಇಡ್ತಾ ಇಬ್ರು ಸಿದ್ಧತೆ ಅಲ್ಲ, ಅವರು ತಗೊಂಡ್ರಿ ಅಂತ ಕೇಳ್ತಾರ. ಅವರು 25 ಕೋಟಿ ಪಿಕ್ಚರ್ ಎರಡು ಸೇರಿ ಹೇಳಿ. ಹೌದು, ಹಾಗಾದ್ರೆ ಇಬ್ರಿಗೂ ಅಸಮಾಧಾನ ಇದೆಯಾ? ಅದು ಇಬ್ರೇ ನಿಮ್ ಮುಂದೆ ಕೇಳ್ತಾ ಇದಾರಲ್ಲ, ಸೆನ್ಸಾರ್ ಸರ್ಟಿಫಿಕೇಟ್ ತಗೊಳ್ಳೋದೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮಂಜೂರು ತಾವೇನ್ ಹೇಳ್ತಾರೆ ಈಗ ನಿರ್ಧಾರದ ಬಗ್ಗೆ? ಸರ್, ಇದು ಸೆನ್ಸಾರ್ ಸರ್ಟಿಫಿಕೇಟ್ ತಗೊಂಡು ಅಸಮಾಧಾನ ಇದೆ ಹೇಳಿ. ಸೆನ್ಸಾರ್ ಕಮಿಟಿ ಸೆನ್ಸಾರ್ ಸರ್ಟಿಫಿಕೇಟ್ ಚಿತ್ರ ಬಿಡುಗಡೆ ಮಾಡಬೇಕು ಅನ್ನೋದು ಉದ್ದೇಶ ಯಾವಾಗ ಅಂದ್ರೆ, ಥಿಯೇಟ್ರುಗಳು ಸಿಗದಂಥ ಪಕ್ಷದಲ್ಲಿ, ಥಿಯೇಟ್ರು ಸಮಸ್ಯೆ, ಒಬ್ಬನೇ ಥಿಯೇಟ್ರು 2 ಥಿಯೇಟ್ರಿಗೂ ಅನೌನ್ಸ್ ಮಾಡಿದಂಥ ಪಕ್ಷದಲ್ಲಿ ಅವಾಗ ಏನಾಗುತ್ತೆ, ಸೆನ್ಸರ್ ಯಾರು ಮಾಡ್ತಾರೆ ಅವ್ರ ಫಸ್ಟ್ ಆದ್ಯತೆ. ಯಾಕೆಂದರೆ ನಾನು ಅವ್ರ ಥಿಯೇಟ್ರಿಗೂ ನನ್ನ ಥಿಯೇಟ್ರಿಗೂ ಸಂಬಂಧ ಇಲ್ಲ. ಮೊದಲನೇ ಪಾಯಿಂಟ್, ನನ್ನ ಥಿಯೇಟ್ರೇ ಬೇರೆ ಅವ್ರ ಥಿಯೇಟ್ರೇ ಬೇರೆ, ಅವ್ರಿಗೂ ನನಗೂ ಥಿಯೇಟ್ರ್ ಸಮಸ್ಯೆ ಇಲ್ಲ. ಒಂದೇ ಇರೋ ಸಿನಿಮಾ ಮಿನಿಮಮ್ ಗ್ಯಾಪ್ ಕೊಟ್ಟು ಬರಬೇಕು ಅಂತ ಒಂದೇ ಉದ್ದೇಶ. ಯಾಕೆಂದರೆ ನಾವು ಅವಾಗ ಸೆನ್ಸರ್ ಸರ್ಟಿಫಿಕೇಟ್ ಯಾವಾಗ ಬರ್ತದೆ ಅಂದಾಗ, ಇವಾಗ ನಾನು ಅದೇ ಥಿಯೇಟ್ರ್ ಅನೌನ್ಸ್ ಮಾಡಿ ಅವರು ಅದೇ ಥಿಯೇಟ್ರ್ ಅನೌನ್ಸ್ ಮಾಡಿದಾಗ ಯಾರು ಸೆನ್ಸರ್ ಆಗುತ್ತೆ ಅವ್ರಿಗೆ ಆದ್ಯತೆ ಅಂತ ಅದು ರೂಲ್ಸ್ ಇರೋದು. ರೈಟ್. ಚಂದ್ರಶೇಖರ್ ಉತ್ತರ ಕೊಡ್ತಾರೆ ಅದಕ್ಕೆ, ಹೇಳಿ ಚಂದ್ರಣ್ಣ. ಈಗ ಅವ್ರು ಹೇಳಿದ್ ಮಂಜು ಅವ್ರು ಮಾತಾಡಿದ್ ನಾನು ಕೇಳಿಸ್ಕೊಂಡೆ. ಹೇಳಿ ಮಂಜಣ್ಣ. ಚಂದ್ರಣ್ಣ, ಇವಾಗ ನಾವು ಥಿಯೇಟ್ರುಗಳು ಕೇಳಿದೆ, ಅವ್ರಿಗೆ ಕೇಳಿದೆ, ಮತ್ತೆ ರಿಪೀಟ್ ಮಾಡೋದು ಬೇಡ, ಅವ್ರು ಕೇಳಿದೆ, ಹೇಳಿ ಸರ್. ಈಗ ಇವ್ರಿಗೆ ನಿರ್ದಿಷ್ಟವಾಗಿ ಗೊತ್ತಲ್ಲ ಸರ್, ಎಲ್ಲಾ ಕೆಲಸ ಮುಗಿಸ್ಕೊಂಡು ಸೆನ್ಸಾರ್ ಸರ್ಟಿಫಿಕೇಟ್ ಯಾವತ್ತು ಹೋಗ್ತೀನಿ ನಾನು ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಪಿಕ್ಚರ್ ಮೊದಲು ಸೆನ್ಸಾರ್ಗೆ ಹೋಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಮತ್ತೆ ಯಾಕೆ ಅವರಿಬ್ರು ಯಾಕೆ ತಕರಾರು ಮಾಡ್ತಾ ಇದ್ದಾರೆ? ಪೂರ್ವ ಸಿದ್ಧತೆಗಳು ಎಲ್ಲ ಗೊತ್ತಿದ್ದು ಕೂಡ ಯಾಕೆ ತಕರಾರು ಮಾಡ್ತಾ ಇದ್ದಾರೆ ಅದನ್ನ ಹೇಳಿ ನೀವು. ಅದು ನಮಗೆ ಗೊತ್ತಿಲ್ಲ. ಅಲ್ಲಲ್ಲ ತಕರಾರು ಅವ್ರು ಯಾಕೆ ನಮ್ಮಲ್ಲಿ ಇಲ್ಲಿ ಮಾಡಿಲ್ಲ. ನಮ್ಮಲ್ಲಿ ಬೆಳಿಗ್ಗೆ ಬಂದು ಮಾತಾಡ್ಕೊಂಡು ಹೋಗಿದ್ ಬಿಟ್ರೆ
ಅವ್ರು ಅಲ್ಲಿ ನಿಮ್ಮಲ್ಲಿ ಮಾಧ್ಯಮದ ಮುಖಾಂತರ ಅವ್ರು ಮಾತಾಡ್ತಾ ಇದ್ದಾರೆ, ಅದನ್ನ ನಾವು ನೋಡ್ತಾ ಇದೀವಿ ಅಷ್ಟೇ. ಬಗೆಹರಿಯುತ್ತಾ ಅಲ್ಲಿ ಮಾಧ್ಯಮದಲ್ಲಿ? ಅವ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಬಗೆಹರಿಲಿಲ್ಲ, ಮಾಧ್ಯಮದಲ್ಲಿ ಬಗೆಹರಿಯುತ್ತಾ? ಅಲ್ಲ ಇವತ್ತು ಮಾಧ್ಯಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಳಗ್ಗೆ ಪ್ರಾರಂಭ ಆಗೋದಕ್ಕೆ ಮುಂಚೆ 4 ದಿನ ಮಾಧ್ಯಮದಲ್ಲೇ ಮಾತಾಡಿದ್ದಾರೆ ಅವರು. ಇವತ್ತು ಬೆಳಗ್ಗೆ ನಾವು ಸಭೆ ಕರೆದಿದ್ದು, ಅದಕ್ಕೆ ಮುಂಚೆ 4 ದಿನ ಮಾಧ್ಯಮದಲ್ಲೇ ಮಾತಾಡಿದ್ದಾರೆ ಅವರು. ಬೆಳಿಗ್ಗೆ ಯಾವ್ದು ಮಾತಾಡಿಲ್ಲ. ಅದರಿಂದ ಇವತ್ತು ಕಾರ್ಯಕಾರಿ ಸಮಿತಿ, ವಿಶೇಷ ಕಾರ್ಯಕಾರಿ ಸಮಿತಿ ವಾಣಿಜ್ಯ ಮಂಡಳಿಗೆ ಹೋದ ಮೇಲೆ ಅಲ್ಲ ಚಂದ್ರಶೇಖರ್, ಒಂದು ಸಿಂಪಲ್ ಪ್ರಶ್ನೆ. ಕಾರ್ಯಕಾರಿ ಸಮಿತಿಯಲ್ಲಿ ಏನ್ ನಿರ್ಧಾರ ಕೈಗೊಂಡ್ರಿ ಅದನ್ನ ನೀವು ಯಾಕೆ ಈ ಇಬ್ರು ನಿರ್ಮಾಪಕರ ಅನುಪಸ್ಥಿತಿಯಲ್ಲಿ ನಿರ್ಧಾರ ಕೈಗೊಂಡ್ರಿ? ಇವ್ರನ್ನು ಕರೆಸಿ ಯಾಕೆ ತಗೊಳ್ಳಿಲ್ಲ ಅನ್ನೋದು ಅವ್ರ ಪ್ರಶ್ನೆ. ನಮ್ಮ ಹೇಳಿಕೆ ಪಡೆದಿದ್ದಾರ, ಇವ್ರು ಹೇಳಿಕೆ ಪಡೆದಿಲ್ಲ ಅನ್ನೋದು ಮುನಿರತ್ನ ಮಂಜು ಅವರು ಪತ್ರದ ಬಗ್ಗೆ ನನಗೊಂದು ಪತ್ರ ಬರೆದ ಮೇಲೆ ನನ್ನ ಹೇಳಿಕೆ ಯಾರಾದ್ರೂ ಪಡೆದಿದ್ದಾರ? ಚಂದ್ರಶೇಖರ್ ಇದಕ್ಕೆ ಹೇಳಿ ಉತ್ತರ ಕೊಡಿ. ಈಗ ಮುನಿರತ್ನ ಅವ್ರು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಆಗತ್ತೆ, ನಾನು ಮೊದಲು ಬರಕ್ ರೆಡಿ ಆಗಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದವ್ರಿಗೆ ಸೆನ್ಸಾರ್ ಸರ್ಟಿಫಿಕೇಟ್ ಬಂದ್ಮೇಲೆ ಅವ್ರಿಗೆ ಏನ್ ತೊಂದರೆ ಇದೆ? ಆಯ್ತು, ನಾನು ಸೆನ್ಸರ್ ಸರ್ಟಿಫಿಕೇಟ್ 25ನೇ ತಾರೀಕು ನಾನು ಈಗ ತಗೊಂಡು ಮಂಜು ಅವರು ಮಂಜು ಇವರು 25ನೇ ತಾರೀಕಿಗೆ ಸೆನ್ಸರ್ ಸರ್ಟಿಫಿಕೇಟ್ ತರ್ತಾರೆ. ಮಾಡಿ ಒಂದೇ ದಿನ ಹೋಗ್ತೀವಿ, ತೀರ್ಮಾನ ಹೆಂಗೆ? ಇಬ್ರು ಹೆಂಗ್ ತರ್ತಾರೆ ಅಧ್ಯಕ್ಷರೇ? ಅಲ್ಲ, ಇಬ್ರು ಹೆಂಗ್ ತರ್ತಾರೆ? ಇಲ್ಲ ದಯವಿಟ್ಟು ನೀವು ಒಂಚೂರು ಅರ್ಥ ಮಾಡ್ಕೊಳ್ಳಿ. ಯಾವ ವಿಷಯದಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ ಬರ್ತದೆ ಈ ತರ ವಿಚಾರದಲ್ಲಿಂದಾಗ ಒಬ್ಬ ವ್ಯಕ್ತಿ ಈ 2 ಪಿಕ್ಚರ್ ಒಂದೇ ಥಿಯೇಟರ್ ಅನೌನ್ಸ್ ಮಾಡಿದಾಗ ಮಾತ್ರ ಸೆನ್ಸರ್ ಸರ್ಟಿಫಿಕೇಟ್ ಬರ್ತದೆ. ನಾವು ಸೆನ್ಸರ್ ಸರ್ಟಿಫಿಕೇಟ್ 28 29 ಯಾವತ್ತು ಬಿಫೋರ್ ರಿಲೀಸ್ ಸೆನ್ಸರ್ ಆಗಿ ಆಗುತ್ತೆ, 100% ಬರುತ್ತೆ, ಎರಡನೇ ಮಾತಿಲ್ಲ. ಯಾವಾಗ ಏನಾದ್ರು ಇಬ್ರು ಒಂದೇ ಥಿಯೇಟರ್ಗಳನ್ನ 3-4 ಥಿಯೇಟರ್ ಅನೌನ್ಸ್ ಮಾಡಿದಾಗ ಅವಾಗ ಏನಾಗುತ್ತೆ, ಸೆನ್ಸರ್ ಯಾರು ಮಾಡಿದ್ರೆ ಆ ಥಿಯೇಟರ್ ಅವಾಜ್ ಸಿಗುತ್ತೆ, ಅವ್ನಿಗೆ ಅನೌನ್ಸ್ ಮಾಡಪ್ಪ ಅಂತ ಬರ್ತದೆ. ಇದರಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ ವಿಚಾರ ದಯವಿಟ್ಟು ಬರಲ್ಲ. ಚಿತ್ರ ಬಿಡುಗಡೆಗೆ ಮೊದಲು ನಾನು ಸಿನಿಮಾ ಸ್ಟಾರ್ಟ್ ಮಾಡಿ ದಯವಿಟ್ಟು ಅದು ಪ್ರಸ್ತಾಪ ಬಂತು. ಇದು ಯಾಕೆಂದ್ರೆ ಸೆನ್ಸರ್ ಅನ್ನೋ ವಿಷಯ ಬಂದು ನಾನೇನಾದ್ರು ಈ ವಿಚಾರಕ್ಕೆ ಚಂದ್ರಶೇಖರ್ ಅವರಿಗೆ ತೀರ್ಮಾನ ಕೊಡಕ್ ಆಗುತ್ತಾ ಆಗಲ್ವಾ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ? ಈಗ ಅವರೊಂದು ಪ್ರಶ್ನೆ ಎತ್ತಿದ್ರಪ್ಪ, ಸೆನ್ಸಾರ್ ಸರ್ಟಿಫಿಕೇಟ್ ವಿಚಾರನೇ ಅಲ್ಲ ಇಲ್ಲಿ. ಸೆನ್ಸಾರ್ ಸರ್ಟಿಫಿಕೇಟ್ ನಾವು ತಗೊಂಬರ್ತೀವಿ, ಥಿಯೇಟರ್ ಸಮಸ್ಯೆ ಇಲ್ಲ, ನಮಗೆ ಬಿಡುಗಡೆ ಆಗೋದು ವಿಚಾರ ಸಮಸ್ಯೆ ಅಂತ. ಕರೆಕ್ಟು, ಅವ್ರು ಹೇಳಿದ ವಿಷಯನೂ ಚರ್ಚೆಗೆ ಬಂತು, ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಇಬ್ರು ಒಟ್ಟಿಗೆ ಸೆನ್ಸಾರ್ ಸರ್ಟಿಫಿಕೇಟ್ ಆಗುತ್ತಲ್ಲ ಅನ್ನೋ ಪ್ರಶ್ನೆನೂ ಬಂತು. ಆದ್ರೆ ಇಬ್ರು ಸೆನ್ಸಾರ್ ಸರ್ಟಿಫಿಕೇಟ್ ಅವ್ರು ಹೇಳ್ದಾಗೆ ಪಿಕ್ಚರ್ ಹಿಂದಿನ ದಿನ ಸೆನ್ಸಾರ್ ಸರ್ಟಿಫಿಕೇಟ್ ಮಾಡ್ಕೊಂಡ್ರು ಅವತ್ ಬೆಳಗ್ಗೆ ಹೋಗಿ ರಿಲೀಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ 15-20 ದಿನ ಮುಂಚೆನೆ ಅವ್ರ ಚಿತ್ರಮಂದಿರಗಳೆಲ್ಲ ಅವ್ರವ್ರ ಮಾತಾಡ್ಕೊಂಡು ಚಿತ್ರ ನಿಗದಿ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾರು ಯಾವಾಗ ಚಿತ್ರಮಂದಿರ ಕೊಡ್ತಾರೆ, ಎಲ್ಲ ಗೊತ್ತಿರುತ್ತೆ, ಅವ್ರ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಿಂದ ಕಾರ್ಯಕಾರಿ ಸಮಿತಿ ಹೇಳಿದ್ ಇಷ್ಟೇ, ಈಗ ನೀವು ಯಾರನ್ನ ಒಬ್ಬರನ್ನ ನಿಂತ್ಕೊಳ್ಳಿ ಅಂದ್ರೆ ಇಬ್ರು ತಯಾರಿಲ್ಲ ನಿಂತ್ಕೊಳ್ಳೋದಕ್ಕೆ. ಓಕೆ ಚಂದ್ರಶೇಖರ್ ಅವರೇ, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ ನಿಮಗೆ. ಅದರಿಂದ ಕಾರ್ಯಕಾರಿ ಸಮಿತಿನಲ್ಲಿ ಚರ್ಚೆ ಬಂದಿದೆ. ಚಂದ್ರಶೇಖರ್ ಅವರೇ, ನನಗೆ ಇನ್ನೂ ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಬೇಕಾಗಿದೆ. ಹೇಳಿ ಒಂದೇ ನಿಮಿಷ ದಯವಿಟ್ಟು ವೆಯ್ಟ್ ಮಾಡಿ. ನಾವೊಂದು ಮುನಿರತ್ನ ನಿಮ್ಮ ಪ್ರಶ್ನೆ ಮತ್ತು ಮಂಜೂರ್ ಪ್ರಶ್ನೆ ಅಂದರೆ, ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಪ್ರಶ್ನೆ ಹೇಳಿದ್ರೆ, ಆದರೆ ಸೆನ್ಸಾರ್ ಸರ್ಟಿಫಿಕೇಟ್ ನಿಮ್ಗೆ ಒಂದಿನ ಹಿಂದೆ ಮುಂದೆ ಬಂದರೂ ಕೂಡ ನೀವು ನಿಮ್ಮದು ಮುಂಚೆ ಬಂತು, ಮಂಜೂರ್ ಹಿಂದೆ ಬಂತು ಅಂತ ಅನ್ಕೊಳ್ಳಿ, ನಿಮ್ದು 24 ಬಂದು ಅವ್ರದ್ದು 25ಕ್ಕೆ ಬಂದರೆ ಅದನ್ನ ಒಪ್ಕೊಳ್ತೀರಾ ನೀವು? ಅವ್ರ ಮುಂಚೆ ಬಂದಿದೆ, ಒಪ್ಕೊಳ್ಳಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದು ಒಂದೇ ನಿಮಿಷ ಸರ್, ನಾನು ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ಮಂಜು ಮತ್ತು ಮುನಿರತ್ನ ಮತ್ತು ಚಂದ್ರಶೇಖರ್ 3 ಜನರ ಜೊತೆಗೆ ಮಾತನಾಡೋಣ.